ಪದ್ಮಿನಿ ತನ್ನ ತಾಯಿಯ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಮಾಡಲು ಯೋಚಿಸಿದಳು. ಆ ದಿನ ಅವಳು ಬೇಗ ಮನೆಗೆ ಬಂದಳು. ಆಕೆ ಮೊದಲೇ ಅಕ್ಕಪಕ್ಕದವರನ್ನು, ಸ್ನೇಹಿತರನ್ನು ನಿಗದಿತ ಸಮಯಕ್ಕೆ ಮನೆಗೆ ಬರಲು ಆಹ್ವಾನಿಸಿದಳು. ತಾಯಿಯು ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಮನೆಯನ್ನು ಸಾಕಷ್ಟು ಅಲಂಕರಿಸಿದ್ದಳು. ಬೇಕರಿಯಿಂದ ಕೇಕನ್ನು ತೆಗೆದುಕೊಳ್ಳದೆ ಅವಳೇ ಕಷ್ಟಪಟ್ಟು ಒಂದು ಕೇಕನ್ನು ತಯಾರಿಸಿದಳು. ಆದರೆ ಅವಳು ಕೇಕನ್ನು ಓವನ್ ಹೊರಗೆ ತೆಗೆದು ನೋಡಿದಾಗ ಅವಳು ನೆನೆಸಿದ ರೀತಿಯಲ್ಲಿ ಅದು ಚೆನ್ನಾಗಿ ಬಂದಿರಲಿಲ್ಲ. ಅವಳು ಬಹಳ ದುಃಖಕ್ಕೊಳಗಾದಳು. ಅಷ್ಟರಲ್ಲಿ ಪಕ್ಕದ ಮನೆಯ ರಮ್ಯ ಬಂದಳು. ನಾನು ನಿನಗೆ ಸಹಾಯ ಮಾಡಲು ಬೇಗನೆ ಬಂದೆ ಎಂದು ಹೇಳುತ್ತಿರುವಾಗ ಪದ್ಮಿನಿ ಅಳುತ್ತಾ ತಾನು ತಯಾರಿಸಿದ ಕೇಕನ್ನು ರಮ್ಯಳಿಗೆ ತೋರಿಸಿ, ನೋಡಿ, ಇದು ಎಷ್ಟು ಕೆಟ್ಟದಾಗಿ ಬಂದಿದೆ. ಇದನ್ನು ನಾನು ಹೇಗೆ ಜನ್ಮದಿನದ ಕೇಕಾಗಿ ಬಳಸುವುದು? ನಾನಿದನ್ನು ಅಮ್ಮನಿಗೋಸ್ಕರ ಪ್ರೀತಿಯಿಂದ ಮಾಡಿದ್ದೆ ಎಂದು ಹೇಳಿದಳು. ಅದಕ್ಕೆ ರಮ್ಯಾ, ಈಗ ಅಳುವುದರಿಂದ ಏನು ಪ್ರಯೋಜನವಿಲ್ಲ, ಅದಕ್ಕೆ ಏನಾದರೂ ಮಾಡಲು ಯೋಚಿಸೋಣ ಎಂದಳು. ಸ್ವಲ್ಪ ಕ್ರಿಯಾತ್ಮಕವಾಗಿ ಆಲೋಚಿಸಿ ಇದನ್ನು ಸರಿ ಮಾಡಲು ಪ್ರಯತ್ನಿಸೋಣ ಎಂದು ಸುತ್ತಮುತ್ತ ಇತ್ತಂಥ ಗುಲಾಬಿ ದಳಗಳನ್ನು ಸುಂದರವಾಗಿ ಕೇಕ್ ಮೇಲೆ ಜೋಡಿಸಿದರು. ಆಗ ಕೇಕ್ ನೋಡಲು ಬಹಳ ಸುಂದರವಾಗಿತ್ತು. ಪದ್ಮಿನಿಗೆ ಬಹಳ ಸಂತೋಷ ಮತ್ತು ಅವರೆಲ್ಲ ಸಂಭ್ರಮದಿಂದ ಜನ್ಮದಿನವನ್ನು ಆಚರಿಸಿದರು. ಆ ದಿನ ಪದ್ಮಿನಿ ಕಲಿತ ಪಾಠವೇನೆಂದರೆ, ಯಾವುದೇ ಸಂದರ್ಭದಲ್ಲೂ ನಾವು ಬಯಸಿದ ರೀತಿಯಲ್ಲಿ ಏನಾದರೂ ನಡೆಯದಿದ್ದರೆ ಗುಣಗುಟ್ಟುವುದರಿಂದ ಅಥವಾ ಆತಂಕ ಪಡುವುದರಿಂದ ಏನೂ ಪ್ರಯೋಜನವಿಲ್ಲ. ಅದರ ಬದಲಿಗೆ ತಾಳ್ಮೆಯಿಂದ ಸ್ವಲ್ಪ ಕಲ್ಪನಾ ಶಕ್ತಿಯನ್ನು ಬಳಸಿ ಎಲ್ಲವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಬೇಕು ಎಂದು. ಹೌದು ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ತಾಳ್ಮೆಯಿಂದ, ಗಾಬರಿ ಪಡದೆ, ನಿಧಾನವಾಗಿ ಯೋಚಿಸಿ ಕಾರ್ಯ ಮಾಡುವವರಾಗಿರಬೇಕು.